ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಹಾಗೂ ಎಲ್ಲ 8ನೇ ತರಗತಿಯ ಎಲ್ಲ ವಿಷಯಗಳಿಗೆ ನಾವು ಮಾಡಿರೋದ್ರಿಂದ ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಅದನ್ನು ನೋಡಿ ನಿಮಗೆ ಅದರ ಉಪಯೋಗ ಪಡ್ಕೊಳ್ಳಿ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಸೊ ಒಟ್ಟಾರೆ 50 ಅಂಕಕ್ಕೆ ಇರ್ತದೆ ಮಕ್ಕಳ. ಡೈರೆಕ್ಟ್ ಆಗಿ ನಾವು ಫಸ್ಟ್ ಮೇನಿಗೆ ಹೋಗೋಣ. ಫಸ್ಟ್ ಮೇನ್ 1ರಿಂದ 9ರವರೆಗೆ ಪ್ರಶ್ನೆಗಳಿಗೆ ನೀಡಲಾಗಿರುವಂತಹ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಬೆಂಗಳೂರು ಒಂದು ಹೆಸರಾಂತ ನಗರವಾಗಿದೆ. ಈ ವಾಕ್ಯದಲ್ಲಿ ಬೆಂಗಳೂರು ಪದ, ಸೊ ಅದು ರೂಢನಾಮನ, ಅಂಕಿತ ನಾಮನ, ಭಾವನಾಮನ, ಅನ್ವರ್ಥನಾಮ ಕೇಳಿದರೆ. ಸೊ ಬೆಂಗಳೂರು ಅನ್ನೋದು ಒಂದು ಅಂಕಿತ ನಾಮ, ಅದು ಒಂದು ಹೆಸರು, ಹಾಗಾಗಿ ಅದು ಅಂಕಿತ ನಾಮಕ್ಕೆ ಬರುವಂಥದ್ದು. ಆಪ್ಷನ್ ಬಿ ಸರಿಯಾಗಿರುವ ಉತ್ತರ. ಎರಡನೇ ಪ್ರಶ್ನೆ, ನ್ಯ, ಇನ್ಯ, ನ, ನ, ಮ ಈ ಅಕ್ಷರಗಳು ಆಪ್ಷನ್ ಎ ಸ್ವರಾಕ್ಷರಗಳು, ಆಪ್ಷನ್ ಬಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಸಿ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಡಿ ಮಹಾಪ್ರಾಣಾಕ್ಷರಗಳು. ಸೊ ಇವೆಲ್ಲ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳು, ಅವುಗಳನ್ನ ನಾವು ಅನುನಾಸಿಕಾಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಥರ್ಡ್ ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದರು. ಈ ವಾಕ್ಯದಲ್ಲಿ ಗುಣಸಂಧಿಗೆ ಉದಾಹರಣೆ. ಆಪ್ಷನ್ ಎ ಪರಮೋಚ್ಚ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಅಧಿಕಾರ, ಆಪ್ಷನ್ ಡಿ ಹಿಡಿದಿದ್ದರು. ಸೊ ಗುಣಸಂಧಿಗೆ ಉದಾಹರಣ ಪರಮೋಚ್ಚ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಎಲ್ಲರೂ ಸುರಹೊನ್ನೆ ತೋಟಕ್ಕೆ ಹೋದರು. ಸೊ ಈ ಒಂದು ವಾಕ್ಯದಲ್ಲಿ ತೋಟಕ್ಕೆ ಯಾವ ವಿಭಕ್ತಿ ಹೇಳ್ತದೆ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ. ತೋಟಕ್ಕೆ ಕೆ ಅನ್ನೋದು ಅದು ಚತುರ್ಥಿ ವಿಭಕ್ತಿಗೆ ಬರ್ತದೆ, ಹಾಗಾಗಿ ಆಪ್ಷನ್ ಡಿ ಚತುರ್ಥಿ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ. ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ, ಅಲ್ಲಿ ನೋಡಿ ನಿಮಗೆ ಎರಡು ಇಲ್ಲಿ ಚಿಹ್ನೆ ಹಾಕಿದಾರಲ್ಲ, ಅದನ್ನು ನಾವು ಉದ್ಧರಣ ಚಿಹ್ನೆ ಅಂತ ಹೇಳಿ ಕರಿತೀವಿ, ಇನ್ವೈಟೆಡ್ ಕಾಮರ್ಸ್. ಸೊ ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ನಲ್ಲಿ ಆಪ್ಷನ್ ಎ ಉದ್ಧರಣ ಚಿಹ್ನೆ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ಊರಿನ ಹೊರಗೆ ಒಂದು ಹೆಮ್ಮರ ಬಿರುಗಾಳಿಯ ಹೊಡೆತಕ್ಕೆ ಬಲಿಯಾಗಿತ್ತು. ಸೊ ಹೆಮ್ಮರ ಯಾವ ಸಮಾಸವನ್ನು ಸೂಚಿಸ್ತದೆ? ತತ್ಪುರುಷ, ದ್ವಿಗು, ಕರ್ಮಧಾರೆಯ ದ್ವಂದ್ವ. ಸೊ ಹೆಮ್ಮರ ಹಿರಿದಾದ ಪ್ಲಸ್ ಮರ, ಸೊ ಅದರ ವಿಶೇಷಣವನ್ನ ಹೇಳ್ತಾ ಇದೆ, ಹಾಗಾಗಿ ಅದು ಕರ್ಮಧಾರೆಯ ಸಮಾಸಕ್ಕೆ ಬರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 4 ಸಾಲುಗಳುಳ್ಳ ಪದವನ್ನ ಹೀಗೆಂದು ಕರೆಯುತ್ತಾರೆ? ತ್ರಿಪದಿ, ಚೌಪದಿ, ದ್ವಿಪದಿ, ಷಟ್ಪದಿ. ಸೊ 4 ಸಾಲು ಇರೋದ್ರಿಂದ ಅದು ಚೌಪದಿ. 4 ಲೈನ್, ತ್ರಿಪದಿ 3 ಲೈನ್ ಇದ್ರೆ ತ್ರಿಪದಿ ಆಗ್ತಾ ಇದ್ದು. ಸೊ ಹಾಗಾಗಿ ಚೌಪದಿ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಕೋಗಿಲೆ ಪದದ ತದ್ಭವ ರೂಪ. ಸೊ ಅವ್ರು ತದ್ಭವ ಕೇಳಿದರೆ ಇಲ್ಲಿ ಕೊಟ್ಟಿರೋ 4ರಲ್ಲಿ ನೋಡಿ, ಸಂಕಿಲ, ಕೋಕಿಲ, ಕೋಕಿಲೆ, ಕೋಕಿಲ. ಸೊ ಹಾಗಾಗಿ ಆಪ್ಷನ್ ಎ ಕೋಕಿಲ ಸರಿಯಾದಂತಹ ಉತ್ತರ. 9ನೇ ಪ್ರಶ್ನೆ, ಉಡುರಾಜ ಪದದ ಅರ್ಥ? ಸೂರ್ಯ, ಚಂದ್ರ, ನಕ್ಷತ್ರ, ಮಂತ್ರಿ. ಸೊ ಅದರ ಸರಿಯಾದ ಅರ್ಥ ಚಂದ್ರ ಆಗಿದೆ. ನೆಕ್ಸ್ಟ್, ಇದಿಷ್ಟು ಮಕ್ಕಳು ನಿಮಗೆ ಮಲ್ಟಿಪಲ್ ಚಾಯ್ಸ್ ತರ ಕ್ವಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗಗಳನ್ನ ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ಕ್ರಮಾಕ್ಷರದೊಡನೆ ಬರಿಬೇಕು. ಇಲ್ಲೂ ಸಹ 7 ಪ್ರಶ್ನೆ ಇದೆ. ಸೊ ಇಲ್ಲಿ ನಿಮಗೆ ಗದ್ಯ ಭಾಗ ಕೊಟ್ಟಿರ್ತಾರೆ ಮಕ್ಕಳ, ಅದನ್ನ ಓದಿ ಅಲ್ಲೇ ಹಿಂಟ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. 10ನೇ ಪ್ರಶ್ನೆ, ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತನಾಡಲಿಲ್ಲ. ಕಡೆಗೆ ಯೋಚಿಸಿ ಚಲುವೆಯಾದ ದಾಸಿಯರನ್ನ ಸೇವೆಗೆ ಕಳುಹಿಸಿದಳು. ದೊರೆ ಮಗನ ಅಕ್ಕ, ಇಲ್ಲಿ ದೊರೆ ಮಗ ತನ್ನ ಅಕ್ಕನ ಜೊತೆ ಮಾತನಾಡದಿರಲು ಕಾರಣ? ಆಬ್ವಿಯಸ್ಲಿ ಅವನೊಬ್ಬ ಮೂಗ ಆಗಿರ್ತಾನೆ, ಅದಕ್ಕೆ ಮಾತಾಡಲ್ಲ. ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಎಷ್ಟೇ ಉಪಚಾರ ಮಾಡಿದ್ರು ಮಾತಾಡಲ್ಲ, ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಆಪ್ಷನ್ ಡಿ ಅವನು ಮೂಗನಾಗಿದ್ದರಿಂದ. 11ನೇ ಪ್ರಶ್ನೆ, ಜೈನರಾದ ಪೂಜ್ಯಪಾದ ಕೊಂದವರ್ಯಾರ? ಮಧ್ವಯತಿಯ ಬಸವಪತಿಯೇ ಮುಖ್ಯ ಮತಾಚಾರ್ಯ. ಈ ಪದ್ಯದಲ್ಲಿ ಕವಿ ಯಾರನ್ನ ಸ್ಮರಿಸಿದ್ದಾರೆ? ಸೊ ಇಲ್ಲಿ ಕೊಟ್ಟರು 4 ಆಪ್ಷನ್ ಅಲ್ಲಿ ಕನ್ನಡ ಮತಾಚಾರ್ಯರು ಇದನ್ನ ಸ್ಮರಿಸಿದ್ದಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಈತನೀಗ ನಮ್ಮ ದೇವನು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ. ಈ ಪದ್ಯದಲ್ಲಿ ದೇವನು ಇತರ ಪಾತಕಗಳನ್ನು ಪರಿಹರಿಸುತ್ತಾನೆ. ಸೊ ಇದು
ಸರಿಯಾದ ಉತ್ತರ ಅಂದರೆ ಪ್ರೀತಿಯಿಂದ ಸ್ಮರಿಸುವವರಂತಹ ಆನ್ಸರ್ ಆಗಿರುತ್ತೆ. ಯಾಕೆಂದರೆ ಅವರುಗಳ ತಪ್ಪುಗಳನ್ನು ದೇವರು ಅಥವಾ ಪಾತಕಗಳನ್ನು ಪರಿಹರಿಸ್ತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು. ಸೊ ಈ ಪದ್ಯದಲ್ಲಿ ಯಾರನ್ನು ತಮ್ಮ ಮೆಟ್ಟಿಲುಗಳನ್ನಾಗಿ ಮಾಡಿ ಹೊಸನಾಡ ಕಟ್ಟಲು ಬಯಸುತ್ತಿದ್ದಾರೆ? ಗೋಡೆಗಳು, ತೊಟ್ಟಿಲುಗಳು, ಸಾವು ನೋವು, ನಮ್ಮ ಹೆಣ. ಸೊ ಹೆಣಗಳನ್ನು ಮೆಟ್ಟಿಲು ಮಾಡಿ ಹೊಸನಾಡು ಕಟ್ತಾ ಇದ್ದಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ, ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿನಿ ಬಿಡಿ, ತಾವರೆಯ ದಿನವೂ ಅರಳುವಲ್ಲಿ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜ ಮೂಡೆ. ಈ ಪದ್ಯದಲ್ಲಿ ಹೊಸ ಪಂಕಜ ಅಂದ್ರೆ ಏನು? ಸೊ ಹೊಸ ಪಂಕಜ ಅಂದ್ರೆ ಕೊಳದ ಕೆಸರಲ್ಲಿ ಹುಟ್ಟುವ ಹೊಸ ತಾವರೆ ಹೊಸ ಪಂಕಜವಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಹೊರಟೆ, ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು, ಆ ಹುಡುಗಿಯನ್ನ ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ. ಯುವಕನು ಆ ಹುಡುಗಿಯನ್ನ ಮದುವೆಯಾಗದಿರಲು ಕಾರಣ? ಹುಡುಗಿ ಸುಂದರಿಯ ಅಲ್ಲದಿರುವುದು, ಹುಡುಗಿಯ ಮನೆಯವರು ಶ್ರೀಮಂತರಾಗಿದ್ದು, ಹುಡುಗಿ ಮನೆಯವರು ಬಡವರಾಗಿದ್ದು, ಯುವಕನಿಗೆ ಮದುವೆ ಆಗಲು ಆಸಕ್ತಿ ಇರಲಿಲ್ಲ. ಸೊ ಹುಡುಗಿ ಮನೆಯವರು ಶ್ರೀಮಂತರಾಗಿರ್ತಾರೆ, ಹಾಗಾಗಿ ಅವನು ಮದುವೆ ಆಗದಿರಲು ಅವನು ಇಚ್ಛಿಸ್ತಾನೆ. ನೆಕ್ಸ್ಟ್ 16ನೇ ಪ್ರಶ್ನೆ, ನೆಹರು ಅವರು ತಮ್ಮ ಮಗಳಿಗೆ ನೀನು ರಹಸ್ಯದಲ್ಲಿ ಕೆಲಸ ಮಾಡಿದರೆ ನಿನಗೆ ಹೀಗಾಗಿದೆ ಎಂದು ಅರ್ಥ ಎಂದರು. ಸೊ ಅದರ ಅರ್ಥ ಭಯವಿದೆ ಅನ್ನೋದು ಅರ್ಥ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3rd ಮೇನ್, ಈ ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗ ಓದಿಕೊಂಡು ನೀಡಿರುವ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಇಲ್ಲಿ 17ನೇ ಪ್ರಶ್ನೆ ಇದೆ, ಹುಡುಗ ಕರೀಮ ಮಗ್ಗದ ಕೆಲಸವನ್ನ ಮೀನು ನೀರಿನಲ್ಲಿ ಈಜುವಷ್ಟು ಸುಲಭವಾಗಿ ಕಲಿತು ಬಹಳ ನಿಪುಣನಾಗಿ ಬಿಟ್ಟಿದ್ದ. ಅವನ ತಂದೆಗೆ ರೋಷ ಹುಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠೂರವಾಗಿ ಜಗಳಾಡಿದರು. ಸೊ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕರೀಮನ ತಂದೆಗೆ ಸಿಟ್ಟು ಬರಲು ಕಾರಣ ಏಕೆಂತ ಹೇಳಿದ್ರೆ ಅವನು ಮಗ್ಗದ ಕೆಲಸವನ್ನ ತುಂಬಾನೇ ನಿಪುಣನಾಗುವಷ್ಟು ಚೆನ್ನಾಗಿ ಅದನ್ನ ಕಲ್ತಿದ್ದ. ಹಾಗಾಗಿ ಅವನ ತಂದೆ ಸಿಟ್ಟುಗೊಳ್ತಾರೆ. ನೆಕ್ಸ್ಟ್, ವಿಶ್ವೇಶ್ವರಯ್ಯವರು ದಿವಾನರಾಗಿದ್ದ ಕಾಲ DVG ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು, ರಾಜ್ಯದ ಎಲ್ಲಾ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಸೊ ವಿಶ್ವೇಶ್ವರಯ್ಯವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ದಿವಾನರಾಗಿದ್ರು ಅವರು. 19ನೇ ಪ್ರಶ್ನೆ, ಕೈಯಲ್ಲಿ ಕಾಸಾಡದ ಆ ಕಾಲದಲ್ಲಿ ಹಲವು ಸಾರಿ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡುವಷ್ಟು ಅನುಕೂಲ ಇರಲಿಲ್ಲ. ಕೆಲವೊಮ್ಮೆ ಅಮ್ಮ ಸ್ವಲ್ಪ ಕಾಫಿ ಪುಡಿಯಲ್ಲಿ ಒಂದು ಲೋಟ ಕಾಫಿ ಮಾಡಿ ಅಪ್ಪನಿಗೆ ಕೊಟ್ಟು ಆ ಕಾಫಿ ಮಾಡಿದ ಚರಟದಲ್ಲಿ ತನಗೆ ನನ್ನಜ್ಜನಿಗೆ ಕೊಡುತ್ತಿದ್ದರು. ಎಲ್ಲರಿಗೂ ಕಾಫಿ ನೀಡದಿರಲು ಕಾರಣವೇನು ಅಂತ ಹೇಳಿ ಕೇಳಿದರೆ, ಯಾಕೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಮನೆಗಳಲ್ಲಿ ಅಷ್ಟು ಅನುಕೂಲ ಇರೋದ್ರಿಲ್ಲ, ಹಾಗಾಗಿ ಅವರು ಕಾಫಿಯನ್ನ ಹೆಚ್ಚಾಗಿ ನೀಡ್ತಾ ಇರಲಿಲ್ಲ. 20ನೇ ಪ್ರಶ್ನೆ, ನಾಡಿನಲ್ಲೆಲ್ಲ ಗಡಿಗಳಲ್ಲಿ ಬಾನಿನಲ್ಲಿ ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ. ಈ ಪದ್ಯದಲ್ಲಿ ಕಂಡಂತೆ ನಮ್ಮ ಧ್ವಜವನ್ನ ಎತ್ತಿ ಹಿಡಿದವರಾರು? ಯೋಧರು. ಹಾಗಾಗಿ ಯೋಧರು ಸರಿಯಾದ ಉತ್ತರ. ನೆಕ್ಸ್ಟ್ 4th ಮೇನ್, ಕೆಳಗಿನ ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ಸೊ ನಿಮಗೆ 21ನೇದಲ್ಲಿ ಒಂದು ಹೋಟೆಲ್ ಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳ. ಸೊ ಈ ಹೋಟೆಲ್ ಚಿತ್ರವನ್ನ ಗಮನಿಸ್ಕೊಂಡು ನೀವು ಅದರ ಬಗ್ಗೆ ಏನು ಚಿತ್ರ ಕಾಣಿಸ್ತಾ ಇದೆಯಲ್ಲ ಅದ್ರ ಬಗ್ಗೆ ನೀವು ಬರಿಬೇಕು. ನೆಕ್ಸ್ಟ್ 22ನೇ ಪ್ರಶ್ನೆ, ಮತ್ತು ಇಲ್ಲೂ ಸಹ ನಿಮಗೆ ಗದ್ಯ ಭಾಗ ಇದೆ ಕೊಟ್ಟಿದ್ದಾರೆ ಮಕ್ಕಳ. ಸೊ ತುಂಬಾನೇ ಈಸಿ ಇದೆ ಮಕ್ಕಳ, ಯಾಕಂದ್ರೆ ಅಲ್ಲೇ ಗದ್ಯ ಭಾಗ ಕೊಟ್ಟಿರ್ತಾರೆ, ಹಿಂಟ್ ಅಲ್ಲೇ ಇರುತ್ತೆ, ಅದನ್ನ ನೋಡಿ ನೀವು ಆನ್ಸರ್ ಅನ್ನ ಬರಿಬೇಕು. ಸೊ ನಿಮ್ಗೆ ಇಲ್ಲಿ ಜಸ್ಟ್ ಕ್ವಶನ್ಸ್ ಅನ್ನ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಅದನ್ನ ಪಾಸ್ ಮಾಡಿಕೊಂಡು ಜಸ್ಟ್ ಒಂದು 4 ರಿಂದ 5 ಪ್ರಶ್ನೆಗಳನ್ನಷ್ಟೇ ನಾನು ನಿಮಗೆ ಮಾಡಲಿಕ್ಕೆ ಬಿಟ್ಟಿದ್ದೀನಿ. ಎಲ್ಲವನ್ನು ನಾನು ನಿಮಗೆ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದೇನೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ. ಮತ್ತು ಲೆಟರ್ ರೈಟಿಂಗನ್ನು ಮಿಸ್ ಮಾಡಬೇಡಿ ಮಕ್ಕಳ. ಲೆಟರ್ ರೈಟಿಂಗ್ ಕೊಡ್ತಾರೆ. ಸೊ ವೈಯಕ್ತಿಕ ಪತ್ರ ಅಥವಾ ಒಂದು ವ್ಯಾವಹಾರಿಕ ಪತ್ರ, ಎರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ ಮಕ್ಕಳ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆ ಅಂಕಗಳನ್ನ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.